ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ, ಇಲ್ಲ ಲೈವ್ ಮಾರ್ಕೆಟಲ್ಲಿ ಕೂತ್ಕೊಂಡು ಸ್ಟೋರೀಸ್ನ ಹೇಳೋದಿಲ್ಲ. ಕಲಿಬೇಕು ಅನ್ನೋರು ನಂದು 60 ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿ ಓನ್ ಎಫರ್ಟ್ಸ್ಗಳ ನೀವು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬನ್ನಿ. ಡೆಫಿನೆಟಾಗಿ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಟು ಟ್ರೇಡ್. ಓಕೆನಾ? ಸೊ ಇವತ್ತಿಂದ ಟ್ರೇಡು ಅಷ್ಟೇ. ಜಸ್ಟ್ ನಾನು ಇವಾಗ ತಾನೇ ಬಂದು ಒಂದು 5-10 ನಿಮಿಷ ಆಯ್ತು ಅಷ್ಟೇ. 5-10 ನಿಮಿಷದಿಂದ ಮಾರ್ಕೆಟ್ನ ಅಬ್ಸರ್ವ್ ಮಾಡಿದೆ. ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಟು ವಾಲಟೈಲ್ ಇದೆ. ಸೊ ಈ ಥರ ಇದ್ದಾಗ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕಷ್ಟ. ಬೆಳಗ್ಗೆನೇ ಒಂದು ಒಳ್ಳೆ ಟ್ರೇಡ್ ಸಿಕ್ತು ನಮಗೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳ ಮೆಸೇಜಸ್ ನೋಡಿದೆ. ದೇ ಆರ್ ಟೇಕನ್ ದ ಟ್ರೇಡ್ ಆ್ಯಂಡ್ ದೇ ಆರ್ ಮೇಡ್ ಇಟ್ ಮನಿ. ಹ್ಯಾಪಿ ಫಾರ್ ದಟ್. ಬಿಕಾಸ್ ನಾನೀಗ ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸಲ ಟ್ರೇಡ್ ಮಿಸ್ ಆದಮೇಲೆ ಮತ್ತೆ ಹೇಳೋಕ್ಕಾಗಲ್ಲ. ಲೈಕ್ ಆ ಟ್ರೇಡ್ ಇದ್ದರೆ ತೊಗೊಂಡಿದ್ರೆ ಹೆಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು ಅಂತ. ಸೊ ಹಾಗಾಗಿನೇ ಮತ್ತೆ ನಾನು ಇವತ್ತು ಟ್ರೇಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಫ್ರೈಡೇ ದಿನ ಹೆಚ್ಚಿಗೆ ರಿಸ್ಕ್ ತೊಗೊಳಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಸೊ ಹಾಗಾಗಿನೇ ಲೈಕ್ ಇವತ್ತಿಂದು ನಿಮಗೆ ಪೋರ್ಟಲ್ ತೋರಿಸಿದ್ದಾರೆ. ನೋ ಆರ್ಡರ್ಸು, ನೋ ಪೊಸಿಷನು. ಓಕೆನಾ? ಏನೂ ಇಲ್ಲ, ಪೊಸಿಷನು ಇಲ್ಲ, ಆರ್ಡ್ರು ಇಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಟ್ರೇಡೇ ಮಾಡಿಲ್ಲ ಅಂದರೆ ಎಲ್ಲಿಂದ ಇರುತ್ತೆ. ಸೊ ಜಸ್ಟ್ ಕ್ಲೋಸ್ ದ ಡೇನ ಕ್ಲೋಸ್ ಮಾಡಿದ್ದೀನಿ. ಸೊ ಇವತ್ತಿಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲೈಕ್ ಮಾರ್ಕೆಟಲ್ಲಿ ನಮಗೆ ಟ್ರೇಡ್ಸ್ ಎಲ್ಲಿತ್ತು, ದಟ್ಸ್ ಇಂಪಾರ್ಟೆಂಟ್. ಸ್ಟೂಡೆಂಟ್ಸಿಗೆ ನಾನು ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟ್ ಏನಾದರೂ ಇಫ್ ಇಟ್ ಈಸ್ ಆ್ಯಂಡ್ ಫ್ಲಾಟಿಶ್ ಓಪನ್, ಸೊ ಫ್ಲಾಟಿಶ್ ಓಪನ್ ಆದರೆ ಮಾರ್ಕೆಟಲ್ಲಿ, ಸೊ ಒನ್ಸ್ ಇಟ್ ಈಸ್ ಎ ಡೇ ಹೈನ ತೆಗೆದ್ಮೇಲೆ ಡೆಫಿನೆಟಾಗಿ ನಾವು ಒಂದು ಉತ್ತಮ ಟ್ರೇಡನ್ನ ನೋಡ್ಬೋದು ಅಂತ. ಬಟ್ ಮಾರ್ಕೆಟ್ ಓಪನ್ ಆಗಿದೆ, ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆಯಿತು. ಸೊ ವೆಯ್ಟ್ ಫಾರ್ ಎ ರಿಟ್ರೇಸ್ಮೆಂಟ್, ವೆರಿ ಈಸಿ ರಿಟ್ರೇಸ್ಮೆಂಟು. ಈ ಲೆವೆಲಿಗೆ ಬಂದಾಗ ಟ್ರೇಡ್ ಮಾಡಿದ್ದಾರೆ ತುಂಬ ಜನ. ಈ ಲೆವೆಲಲ್ಲಿ ಅವರಿಗೆ ಡೆಫಿನೆಟಾಗಿ 10-15 ಪಾಯಿಂಟ್ ಅಂತೂ ಈಸಿ ಕ್ಯಾಪ್ಚರಿಂಗ್ ಡೇ ಆಗಿದೆ ಇವತ್ತು. ಓಕೆನಾ? ಸೊ ನಾನು ಕೂಡ ಇದ್ದಿದ್ರು ಇದೊಂದು ಲೆವೆಲಿಂದ ಉತ್ತಮ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಈ ಲೆವೆಲ್ ಬಂದಿಲ್ಲ ಬಿಡಿ. ಸೊ ಅದಾದಮೇಲೆ ಲೈಕ್ ಬ್ರೇಕ್ಔಟ್ ಇವತ್ತು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ರೀಸನ್ ಕೂಡ ಹೇಳ್ತೀನಿ ಕೇಳಿ. ಯಾಕೆ ಬ್ರೇಕ್ಔಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ? ಕ್ವಶನ್ ಮಾರ್ಕ್. ಮಾರ್ಕೆಟ್ ಬಂದು ಕಂಪ್ಲೀಟ್ಲಿ ಲೈಕ್ ಇಲ್ಲಿ ಬಂತಲ್ಲ, ಇದೇ ಸ್ಪೀಡಲ್ಲಿ ಬಂದು ಬ್ರೇಕ್ಔಟ್ ಆಗಿದ್ದರೆ ಐ ಅಗ್ರಿ, ಮಾರ್ಕೆಟಲ್ಲಿ ಸ್ಟ್ರೆಂತ್ ಇದೆ, ಬಯರ್ಸ್ಗಳು ಸ್ಟ್ರೆಂತ್ ಇದ್ದಾರೆ ಮೇಲೆ ತೊಗೊಂಡು ಹೋಗಿ ಅಂತ. ಯಾವಾಗ ಮಾರ್ಕೆಟ್ ಇಲ್ಲಿ ಸ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಸೊ ಇಟ್ ಇಸ್ ವೆರಿ ಮಚ್ ಕ್ಲಿಯರ್ ಮಾರ್ಕೆಟ್ ಸ್ಲೋಯಿಶಾಗಿ ಮೂವ್ ಆಗ್ತಿದೆ. ಸೊ ಮೂವ್ಮೆಂಟ್ ಅಷ್ಟು ಅಪ್ಸೈಡ್ ಮೂವ್ಮೆಂಟ್ ಆಗೋದಿಲ್ಲ, ಪ್ರೀಮಿಯಂ ಮೂವ್ ಆಗೋದಿಲ್ಲ. ಪ್ರೀಮಿಯಂ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀಸನ್ಗೆ ನಾನು ಮತ್ತೆ ಬ್ರೇಕ್ಔಟ್ ಟ್ರೇಡ್ ಆದರೂ ಕೂಡ ಟ್ರೇಡ್ ಮಾಡಿಲ್ಲ ನಾನು. ನೋಡಿ, ಬ್ರೇಕ್ಔಟ್ ಟ್ರೇಡ್ ಆದರೂ ಏನಕ್ಕೆ ರಿಟರ್ನ್ ಬರ್ತಾ ಇದೆ ಅಂದರೆ ಅದೇ ರೀಸನ್ನು. ಮಾರ್ಕೆಟಲ್ಲಿ ಲೈಕ್ ಮಾರ್ಕೆಟ್ ಸ್ಟ್ರೆಂತ್ ಇಲ್ಲ, ಬೈಯರ್ಸ್ಗಳ ಹತ್ರ ಸ್ಟ್ರೆಂತ್ ಇಲ್ಲ. ಸ್ಟ್ರೆಂತ್ ಇದ್ದಿದ್ರೆ ಒಂದು ಉತ್ತಮವಾದ ಮೂಮೆಂಟ್ ಆಗ್ತಿತ್ತು. ಸ್ಟ್ರೆಂತ್ ಅಂದರೆ ಹೇಗಿರಬೇಕು ಗೊತ್ತಾ ನಿಮಗೆ? ಆ್ಯಕ್ಚುಲಿ ಅದನ್ನು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ರಿಯಲ್ ಸ್ಟ್ರೆಂತ್ ಅಂದರೆ ಏನು ಅನ್ನೋದನ್ನು. ಮಾರ್ಕೆಟು ಫ್ಲಾಟಿಶ್ ಓಪನು, ಸೇಮ್ 57,000 ಸಪೋರ್ಟಾಗಿ ವರ್ಕ್ ಮಾಡುತ್ತೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು. ಓಕೆನಾ? 57,000. ಸೊ ಎಕ್ಸಾಕ್ಟ್ಲಿ 57,000ಇಂದ ಮಾರ್ಕೆಟ್ನ ಎಷ್ಟು ಫಾಸ್ಟಾಗಿ ತಂದು ಬ್ರೇಕ್ಔಟ್ ಮಾಡ್ತಿದ್ದಾರೆ ನೋಡಿ. ಈ ಥರ ಬ್ರೇಕ್ಔಟ್ ಆದರೆ ನಮಗೆ ನಿಫ್ಟಿಯಲ್ಲಾಗಲಿ ಬ್ಯಾಂಕ್ ನಿಫ್ಟಿಯಲ್ಲಾಗಲಿ ಉತ್ತಮವಾದ ಮೂಮೆಂಟ್ ಆಗುತ್ತೆ. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ಆ ಥರ ಬ್ರೇಕ್ಔಟ್ ಕಂಟಿನ್ಯೂಸ್ ಆಗಿ ಬ್ರೇಕ್ಔಟ್ ಬಂದರೆ ಡೆಫಿನೆಟಾಗಿ ಒಂದು ಉತ್ತಮವಾದ ಬ್ರೇಕ್ಔಟ್ ಆಗುತ್ತೆ ಅಂತ. ನಿಮ್ಗೆ ಯಾವಾಗ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸೊ ಡೆಫಿನೆಟಾಗಿ ನೀವು ಅನ್ಕೋಬೋದು ಬಿಗ್ ಬ್ರೇಕ್ಔಟ್ ಆಗುತ್ತೆ ಅಂತ. ಇಟ್ಸ್ ನಾಟ್ ಲೈಕ್ ಬಿಗ್ ಬ್ರೇಕ್ಔಟ್ ಆಗೋದಿಲ್ಲ, ಅದು ಫೇಡಪ್ ಆಗುತ್ತೆ. ಏನಕ್ಕೆ ಫೇಡಪ್ ಆಗುತ್ತೆ ಅಂದರೆ ಇಲ್ಲಿಂದ ಬೈ ಮಾಡಿದವನು ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸ್ಲೋ ಆಗ್ತಿದ್ದಂಗೆ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಫ್ರೆಶ್ ಬೈಯಿಂಗಿಗೆ ಅವರು ಬರೋದಿಲ್ಲ. ಫ್ರೆಶ್ ಬೈಯಿಂಗ್ ಅವರು ಬರೋಲ್ಲ ಅಂದಮೇಲೆ ಇನ್ನೆಲ್ಲಿಂದ ಮೂಮೆಂಟ್ ಆಗುತ್ತೆ ಮಾರ್ಕೆಟಲ್ಲಿ? ಸೊ ದೆರ್ ಇಸ್ ನೋ ಮೂಮೆಂಟ್ ಅಟ್ ಆಲ್ ಅಲ್ವಾ? ಸೊ ಅದಕ್ಕೇ ಮಾರ್ಕೆಟಲ್ಲಿ ಇವತ್ತು ಟ್ರೇಡ್ ಸಿಕ್ಕಿಲ್ಲ, ಸೈಡ್ ವೇಸ್ ಟು ವಾಲಟೈಲ್ ಅಂತ ಹೇಳಿದ್ದೀನಿ. ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಾನ್ಸೆಪ್ಟು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೋರೆವರ್ ಇವತ್ತು ಕಲಿಯೋಂಥವ್ರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಇನ್ನೂ ಟೈಮ್ ಇದೆ. ಜಾಯ್ನ್ ಆಗಿ ಕಲಿಯೋ ಅಂಥವ್ರು ಕಲೀರಿ. ಥ್ಯಾಂಕ್ ಯು ಆಲ್.